Hello everyone, welcome back to my channel. This is Divya, a Ho'oponopono healer. I'm a manifestation coach and I'm a Ramdas student. ಇನ್ನು ನನ್ನ ಚಾನಲ್ ಯಾರಾದರೂ ಫಾಲೋ ಮಾಡಿದಿರೋ ನೋಡ್ತಾ ಇದ್ರೆ ಡು ಫಾಲೋ ದ ಚಾನಲ್. ಇವತ್ತಿನ ಟಾಪಿಕ್ ನಾವು ಹೇಗೆ ನಮ್ಮ ಡ್ರೀಮ್ಸ್ ನ ಮ್ಯಾನಿಫೆಸ್ಟ್ ಮಾಡ್ಕೋಬೇಕಂದ್ರೆ ವಿಜುವಲೈಸೇಷನ್ ಅಂತ ಪವರ್ಫುಲ್ ಟೆಕ್ನಿಕ್ ನ ಹೇಗೆ ಯೂಸ್ ಮಾಡೋದು ಅಂತಾನೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೋಸ್ಟ್ ಆಫ್ ದ ಎಫೆಕ್ಟಿವ್ ಪೀಪಲ್ ನಮ್ಮ ಇಡೀ ವರ್ಲ್ಡ್ ಅಲ್ಲಿ ಯಾರ್ಯಾರೆಲ್ಲ ಸಕ್ಸಸ್ಫುಲ್ ಪೀಪಲ್ ಇರ್ತಾರೋ, ಇಲ್ಲಾಂದ್ರೆ ಒಂದು ಬಿಸ್ನೆಸ್ ಫೀಲ್ಡ್ ಅಲ್ಲಿ ಆಗ್ಬೋದು, ಅಥ್ಲೆಟಿಕ್ಸ್ ಆಗ್ಬೋದು, ಸ್ಪೋರ್ಟ್ಸ್ ಅಲ್ಲಿ ಆಗ್ಬೋದು, ಎಷ್ಟೋ ಪವರ್ಫುಲ್ ಪೀಪಲ್ ಇರ್ತಾರಲ್ಲ, ಅವರು ಈ ವಿಜುವಲೈಸೇಷನ್ ಟೆಕ್ನಿಕ್ ನ ಯೂಸ್ ಮಾಡಿ ಅವರ ಡ್ರೀಮ್ಸ್ ನ ಮ್ಯಾನಿಫೆಸ್ಟ್ ಮಾಡ್ಕೊಂತಾ ಇರ್ತಾರೆ. ಬಟ್ ಇದನ್ನ ನಾವ್ ಹೇಗೆ ಯೂಸ್ ಮಾಡೋದು ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದನ್ನೇ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಮ್ಯಾನಿಫೆಸ್ಟೇಷನ್ ಅನ್ನೋದು ಒಂದು ಪವರ್ಫುಲ್ ಟೆಕ್ನಿಕ್. ನಮ್ಮ ಡಿಸೈರ್ಸ್ ನ ನಮ್ಮ ರಿಯಾಲಿಟಿಗೆ ತಗೊಂಡ್ಬರೋಕೆ ಮ್ಯಾನಿಫೆಸ್ಟೇಷನ್ ಒಂದು ಮೇನ್ ಇಂಪಾರ್ಟೆಂಟ್ ಟೆಕ್ನಿಕ್ ಆಗಿದೆ. ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ, ಹೇಗೆ ಮ್ಯಾನಿಫೆಸ್ಟ್ ಮಾಡೋದು, ಹೇಗೆ ವಿಜುವಲೈಸ್ ಮಾಡೋದು ಅಂತ. ನಾನು ಲಾಸ್ಟ್ ವಿಡಿಯೋದಲ್ಲಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ. ಅದನ್ನ ಯಾರಾದ್ರೂ ಇನ್ನೂ ನೋಡಿಲ್ಲ ಅಂದ್ರೆ ಡೂ ಗೋ ಚೆಕ್ ಇಟ್ ಔಟ್. ಅಂಡ್ ಇವತ್ತು ವಿಜುವಲೈಸೇಷನ್, ನಾವು ಯಾವುದೇ ಒಂದು ಡ್ರೀಮ್ ನ ಮ್ಯಾನಿಫೆಸ್ಟ್ ಮಾಡ್ಕೋಬೇಕಂದ್ರೆ ಈ ಟೂಲ್ ತುಂಬಾನೇ ಇಂಪಾರ್ಟೆಂಟ್. ವಿಜುವಲೈಸೇಷನ್ ಅನ್ನೋದು ಪ್ರತಿಯೊಬ್ರು ಮಾಡ್ಲೇಬೇಕಾದಂತ ಒಂದು ಇಂಪಾರ್ಟೆಂಟ್. ಏನಿದು ವಿಜುವಲೈಸೇಷನ್ ಅಂತ ನೀವು ಕೇಳೋದಾದ್ರೆ, ವಿಜುವಲೈಸೇಷನ್ ಅನ್ನೋದು ಒಂದು ಪಿಕ್ಚರಿಂಗ್, ಒಂದು ಇಮ್ಯಾಜಿನೇಷನ್. ಆ ಇಮ್ಯಾಜಿನ್ ನಿಮ್ಮ ಮೈಂಡ್ ಅಲ್ಲಿ ಒಂದು ಪಿಕ್ಚರ್ ನ ರಿಪೀಟೆಡ್ ಆಗಿ ಆಲ್ರೆಡಿ ನಿಮ್ಮ ಗೋಲ್ ಅದು ನೆರವೇರಿರೋ ತರ ಇಮ್ಯಾಜಿನೇಷನ್, ಒಂದೇ ಇಮೇಜ್ ನ ಪದೇ ಪದೇ ರಿಪೀಟೆಡ್ ಆಗಿ ಆಲ್ರೆಡಿ ನೀವು ರಿಸೀವ್ಡ್ ಆ ಗೋಲ್ ನಿಮ್ಗೆ ಆಗಿರೋ ತರ, ಆ ಎಮೋಷನ್ಸ್, ನೀವು ಆ ಗೋಲ್ ರೀಚ್ ಆಗಿರ್ತೀರಲ್ವಾ, ಅವಾಗ ನಿಮ್ಗೆ ಬರೋ ಆ ಎಮೋಷನ್ಸ್ ನ ಪದೇ ಪದೇ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದನ್ನೇ ರಿಪೀಟೆಡ್ ಆಗಿ ಮಾಡ್ತಾ ಇರ್ತೀರಲ್ವಾ, ಅದನ್ನೇ ವಿಜುವಲೈಸೇಷನ್ ಅಂತಾರೆ. ಇದು ಡೇ ಡ್ರೀಮಿಂಗ್ ತರ ಅಲ್ಲ. ಡೇ ಡ್ರೀಮಿಂಗ್ ಅಂದ್ರೆ ನಾವು ಏನಾದ್ರೂ ನಾವು ಕನ್ಸ್ ಕಾಣ್ತಾ ಇರ್ಬೋದು, ದಿನಕ್ಕೊಂದೊಂದು ಕನ್ಸ್ ಕಾಣ್ತಾ ಇರ್ತೀವಿ. ಬಟ್ ಇಟ್ ಇಸ್ ನಾಟ್ ಡೇ ಡ್ರೀಮಿಂಗ್. ಒಂದೇ ಇಮ್ಯಾಜಿನೇಷನ್ ನ ರಿಪೀಟೆಡ್ ಆಗಿ ಕಂಟಿನ್ಯೂಸ್ ಆಗಿ ಅದೇ ಪಿಕ್ಚರ್‌ನ ಪದೇ ಪದೇ ರಿಪೀಟೆಡ್ ಆಗಿ ನೋಡ್ತಾ ಇರೋದೇ ವಿಜುವಲೈಸೇಷನ್. ನಿಮ್ಮ ಗೋಲ್ ಅಚೀವ್ ಆಗೋವರೆಗೂನು ಆಲ್ರೆಡಿ ಅದು ನಮ್ಗೆ ಅಚೀವ್ ಆಗಿದೆ ಅಂತ ನೀವು ಆ ಇಮ್ಯಾಜಿನೇಷನ್‌ನ, ಆ ಪಿಕ್ಚರ್ಸ್‌ನ ನೀವು ಕಣ್ಮುಚ್ಚಿ ನೋಡಿದಾಗ ಆಲ್ರೆಡಿ ಇದು ಆಗಿದೆ ನನಗೆ ಅಂತ ಆ ಫೀಲ್ ಎಕ್ಸ್‌ಪ್ರೆಸ್ ಮಾಡ್ತೀರಲ್ವಾ, ಆ ಎಮೋಷನ್ಸ್‌ನ ಎಕ್ಸ್‌ಪ್ರೆಸ್ ಮಾಡ್ತೀರಲ್ವಾ, ಅದೇ ವಿಜುವಲೈಸೇಷನ್. ವಿಜುವಲೈಸೇಷನ್‌ಗೆ ಅದಕ್ಕೆ ತುಂಬಾ ಪವರ್‌ಫುಲ್ ಇರುತ್ತೆ. ನಿಮ್ಗೆ ಆಗಿರೋ ತರ ರಿಸೀವಿಂಗ್ ಮೋಡಲ್ಲಿ ನೀವು ಇಮ್ಯಾಜಿನೇಷನ್ ಮಾಡ್ತಾ ಆ ಪಿಕ್ಚರ್ಸ್‌ನ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್‌ಗೆ ಆಗ್ತಾ ಇದ್ದಾಗ, ಆ ಸಬ್ ಕಾನ್ಶಿಯಸ್ ಮೈಂಡ್‌ಗೆ ನಾವು ಏನ್ ಹೇಳ್ತಾ ಇದೀವಿ, ಯಾವ ತರ ಇದೀವಿ ಅಂತ ಅರ್ಥ ಆಗಲ್ಲ. ಅದು ನಮ್ಮ ಎಮೋಷನ್ಸ್ ಜೊತೆ ಕನೆಕ್ಟ್ ಆಗಿರುತ್ತೆ. ಇದು ಆಲ್ರೆಡಿ ರಿಸೀವಿಂಗ್ ಮೋಡಲ್ಲಿ ಇದ್ದಾಗ, ನಾವು ರಿಸೀವಿಂಗ್ ಇದು ನಮ್ಮ ಹತ್ರ ಇದೆ ಅಂತ ಆ ಎಮೋಷನ್ಸ್‌ನ, ಆ ಜಾಯ್‌ಫುಲ್‌ನೆಸ್ ತೋರಿಸ್ತಾ ಇದ್ದಾಗ ಆ ಫ್ರೀಕ್ವೆನ್ಸೀಸ್ ಮ್ಯಾಚ್ ಆಗಿ ಆ ಡಿಸೈರ್ ನಮಗೆ ಬೇಗ ಸಿಗುತ್ತೆ. ಇದನ್ನೇ ವಿಜುವಲೈಸೇಷನ್ ಅಂತಾರೆ. ಇದು ತುಂಬಾ ಪವರ್‌ಫುಲ್ ಟೆಕ್ನಿಕ್. ಇದನ್ನ ಎಲ್ಲರೂ ಪ್ರಾಕ್ಟೀಸ್ ಮಾಡಲೇಬೇಕು. ಸೋ ದಟ್ ಅವಾಗ ನಮ್ಮ ಮ್ಯಾನಿಫೆಸ್ಟೇಷನ್‌ಗೆ ಇದು ತುಂಬಾನೇ ಬೆನಿಫಿಟ್ ಆಗ್ತಾ ಇರುತ್ತೆ. ಗೊತ್ತಾ? ತುಂಬಾ ಪವರ್‌ಫುಲ್ ಪೀಪಲ್ ಲೈಕ್ ಬಿಸಿನೆಸ್ ಮ್ಯಾನ್ಸ್ ಆಗ್ಲಿ, ಸ್ಪೋರ್ಟ್ಸ್ ಪರ್ಸನ್ಸ್ ಆಗ್ಲಿ, ಪ್ರತಿಯೊಬ್ರುನು ಪ್ರತಿದಿನ ಅವ್ರು ವಿಜುವಲೈಸೇಷನ್ ಟೆಕ್ನಿಕ್ಸ್‌ನ ಪ್ರಾಕ್ಟೀಸ್ ಮಾಡಿನೇ ಅವರು ಮುಂದೆ ಆ ದಿನಾನ ಸ್ಟಾರ್ಟ್ ಮಾಡೋದು. ವಿಜುವಲೈಸೇಷನ್‌ಗೆ ಅಷ್ಟು ಪವರ್ ಇದೆ. ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಆಗ್ಬೋದು, ಸಚಿನ್ ತೆಂಡೂಲ್ಕರ್ ಆಗ್ಬೋದು, ಓಪ್ರಾ ಆಗ್ಬೋದು, ಇನ್ನು ಮತ್ತಷ್ಟು ದೊಡ್ಡ ಅವರೆಲ್ಲನೂ ಈ ವಿಜುವಲೈಸೇಷನ್ ಟೆಕ್ನಿಕ್‌ನ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾರೆ. ಅವರು ಆ ಡೇನ ಸ್ಟಾರ್ಟ್ ಮಾಡೋದೇ ಅವರ ವಿಜುವಲೈಸೇಷನ್ ಇಂದ. ಅವರ ಡ್ರೀಮ್ಸ್ ಏನಿರುತ್ತೋ ಅವ್ರು ಫಸ್ಟ್ ಅವರ ಬ್ರೈನ್ ಅಲ್ಲಿ ಹಾಕಿನೇ ಅವರು ಹೊರಗಡೆ ಹೋಗೋದು. ಇದು ಪ್ರತಿಯೊಬ್ರು ನಾವು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ನಮ್ಮ ಡಿಸೈರ್ಸ್‌ನ ನಾವು ಬೇಗ ಮ್ಯಾನಿಫೆಸ್ಟ್ ಮಾಡ್ಕೋಬಹುದು. ನಮ್ಮ ಗೋಲ್ಸ್ ಏನಿರುತ್ತೋ ಇದು ಆಲ್ರೆಡಿ ನಮ್ಮ ಹತ್ರ ಇದೆ. ಇದು ಆಲ್ರೆಡಿ ಎಕ್ಸಿಸ್ಟೆನ್ಸ್ ಅಲ್ಲಿ ನಮ್ಮ ಹತ್ರ ಇದೆ. ನಾವು ಜಾಯ್‌ಫುಲ್ ಆಗಿದ್ದೀವಿ ಅಂತ ಪ್ರತಿದಿನನೂ ಅದಕ್ಕೆ ಗ್ರಾಟಿಟ್ಯೂಡ್ ಫೀಲ್ ಮಾಡ್ಕೊಂಡು ಆ ಥಾಟ್‌ನ ನಾವು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್‌ಗೆ ನಾವು ಜಾಯ್‌ಫುಲ್ ಆಗಿ ಫೀಲ್ ಆಗ್ತಾ ಇದ್ದಾಗ, ಅದು ಬೇಗ ನಮ್ಮ ರಿಸೀವಿಂಗ್ ಮೋಡ್ ಅಲ್ಲಿ ಇರ್ತೀವಿ. ನಾವು ಬೇಗ ಅದನ್ನ ನಮ್ಮ ಕೈಯಲ್ಲಿ ನೋಡ್ಬೋದು ಅಂತಾನೆ ಇದರದ ವಿಜುವಲೈಸೇಷನ್ ಪವರ್ ಇದು. ಇನ್ನು ನೀವು ಯಾರಾದ್ರೂ ಇದನ್ನ ಪ್ರಾಕ್ಟೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಈ ಟೈಮಿಂದಾನೇ ಸ್ಟಾರ್ಟ್ ಮಾಡಿ. ಸೋ ದಟ್ ನೀವು ಕೂಡ ಬೇಗ ನಿಮ್ಮ ಡಿಸೈರ್ಸ್‌ನ ಫುಲ್‌ಫಿಲ್ ಮಾಡ್ಕೋಬಹುದು. ನಾವು ನಮ್ಮ ಲೈಫಲ್ಲಿ ವಿಜುವಲೈಸೇಷನ್‌ನ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಯಾವ್ಯಾವೆಲ್ಲ ಸ್ಟೆಪ್ಸ್ ಫಾಲೋ ಮಾಡ್ಬೇಕು ಅಂತ ಕೇಳೋದಾದ್ರೆ, ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನೀವು ನಿಮ್ಮ ಗೋಲ್‌ನ ಸೆಟ್ ಮಾಡೋದು. ಹೇಗೆ ನಿಮ್ಮ ಗೋಲ್‌ನ ಸೆಟ್ ಮಾಡೋದು? ಸ್ಪೆಸಿಫಿಕ್ ಆಗಿ ಒಂದು ಗೋಲ್‌ನ ನೀವು ಇಟ್ಕೊಂಡು ಆ ಗೋಲ್‌ನ ಕ್ಲಿಯರ್ ಆಗಿ ಸ್ಪೆಸಿಫಿಕ್ ಆಗಿ, ಫಾರ್ ಎಕ್ಸಾಂಪಲ್ ನೀವು ಒಂದು ಜಾಬ್ ಅಂದ್ರೆ ಆ ಜಾಬ್‌ಗೆ ಬೇಕಾಗಿರುವಂತಹ ಎಲ್ಲಾನು ನೀವು ಸೆಟ್ ಮಾಡೋದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಕಂಪನಿಯಲ್ಲಿ ಇಷ್ಟು ಸ್ಯಾಲರಿಗೆ ಈ ಜಾಬ್ ಬೇಕಂದಾಗ ಸ್ಪೆಸಿಫಿಕ್ ಆಗಿ ಆ ಕಂಪನಿ ಹೆಸರು ನಿಮ್ಮ ಮೈಂಡ್‌ಗೆ ಹಾಕಿ ನಿಮ್ಮ ಬ್ರೈನ್ ಅಲ್ಲಿ ಆ ಗೋಲ್‌ನ ಸೆಟ್ ಮಾಡ್ಬೇಕು. ಈ ಕಂಪನಿಯಲ್ಲಿ ನನ್ಗೆ ಇಷ್ಟು ಸ್ಯಾಲರಿಗೆ ನಮ್ಗೆ ಜಾಬ್ ಸಿಕ್ಕಿರೋ ತರ ಫೀಲ್ ಮಾಡೋದು. ಇದು ನಿಮ್ಮ ಗೋಲ್. ಆ ಗೋಲ್‌ಗೆ ನೀವು ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಇಮ್ಯಾಜಿನೇಷನ್. ಪ್ರತಿ ದಿನನೂ ನೀವು ಕ್ಲಿಯರ್ ಆಗಿ ಕಣ್ಮುಚ್ಚಿ ಇಮ್ಯಾಜಿನೇಷನ್ ಆಲ್ರೆಡಿ ಆ ಜಾಬ್ ನಿಮ್ಗೆ ಸಿಕ್ಕಿರೋ ತರ, ಅದೇ ಸ್ಯಾಲರಿಗೆ ಅದೇ ಜಾಬ್ ನಿಮ್ಗೆ ಸಿಕ್ಕಿರೋ ತರ ಫೀಲ್ ಮಾಡ್ತಾ ಇರೋದು. ಬೆಳಗ್ಗೆ ಸಂಜೆ ಇದೇ ಒಂದೇ ಗೋಲ್‌ನ ನೀವು ಅದು ಆಲ್ರೆಡಿ ನನ್ನ ಹತ್ರ ಇರೋ ತರ ನೀವು ಫೀಲ್ ಮಾಡ್ತಾ ಇರೋದು. ನೆಕ್ಸ್ಟ್ ಅದಕ್ಕೆ ಎಮೋಷನ್ಸ್ ಆಡ್ ಮಾಡೋದು. ಹೇಗೆ ನೀವು ಎಮೋಷನ್ಸ್ ಆಡ್ ಮಾಡ್ತೀರಾ? ಆಲ್ರೆಡಿ ಆ ಜಾಬ್ ನಿಮ್ಮ ಹತ್ರ ಇದೆ. ಅದಕ್ಕೆ ನೀವು ಫೀಲ್ ಗುಡ್ ಹ್ಯಾಪಿನೆಸ್ ಅಂತಾರಲ್ವಾ, ಜಾಯ್‌ಫುಲ್‌ನೆಸ್ ಆಗ್ಲಿ, ನಿಮ್ಮ ಪೇರೆಂಟ್ಸ್‌ಗೆ ಕಾಲ್ ಮಾಡಿ ನನಗೆ ಜಾಬ್ ಸಿಕ್ಕಿದೆ, ಇಷ್ಟು ಸ್ಯಾಲರಿ ಬಂದಿದೆ, ಇದೇ ತರ ಜಾಬ್ ನಾನು ಅನ್ಕೊಂಡಿದ್ದೆ, ನನಗೆ ಸಿಕ್ಕಿದ್ದಕ್ಕೆ ತುಂಬಾ ಹ್ಯಾಪಿ ಆಗ್ತಾ ಇದೆ. ಆ ಎಮೋಷನ್ಸ್‌ನೆಲ್ಲನೂನು ನೀವು ಎಕ್ಸ್‌ಪ್ರೆಸ್ ಮಾಡೋದು. ಇಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡೋವಾಗ ನಮ್ಮ ಯೂನಿವರ್ಸ್ ಜೊತೆ ನಾವು ಕನೆಕ್ಟ್ ಮಾಡ್ಬೇಕಂದ್ರೆ ನಾವು ಬರೆಯೋ ಹ್ಯಾಂಡ್ ರೈಟಿಂಗ್ಸ್ ಇಂದ ಆಗ್ಲಿ, ನಮ್ಮ ಲ್ಯಾಂಗ್ವೇಜ್ ಇಂದ ಆಗ್ಲಿ, ಮತ್ತೊಂದ್ರಿಂದ ಆಗ್ಲಿ ನಾವು ಕನೆಕ್ಟ್ ಆಗಲ್ಲ. ನಮ್ಮ ಎಮೋಷನ್ಸ್ ಯಾವ ತರ ಇರುತ್ತೆ, ನಾವು ಯಾವ
ತರ ವೈಬ್ರೇಷನ್ಸ್ ಅಲ್ಲಿ ಇರ್ತೀವೋ ಅದೇ ತರ ನಾವು ಯೂನಿವರ್ಸ್‌ಗೆ ಕನೆಕ್ಟ್ ಆಗ್ತಾ ಇರ್ತೀವಿ. ಸೊ ನಮ್ಮ ಎಮೋಷನ್ಸ್ ತುಂಬಾನೇ ಇಂಪಾರ್ಟೆಂಟ್. ಈ ಎಮೋಷನ್ಸ್ ಅಲ್ಲಿ ನೀವು ಎಷ್ಟು ಜಾಯ್‌ಫುಲ್ ಆಗಿ ಆಲ್ರೆಡಿ ರಿಸೀವಿಂಗ್ ಮೋಡ್ ಅಲ್ಲಿ ಇದ್ದಾಗ, ನಿಮ್ಗೆ ಆಲ್ರೆಡಿ ಸಿಕ್ಕಿರೋ ತರ ಇದ್ದಾಗ, ಆ ವೈಬ್ರೇಷನ್ಸ್ ನಿಮ್ಗೆ ಯೂನಿವರ್ಸ್‌ಗೆ ಮ್ಯಾಚ್ ಮಾಡಿದಾಗ, ಆ ಫ್ರೀಕ್ವೆನ್ಸೀಸ್ ಮ್ಯಾಚ್ ಮಾಡಿದಾಗ ನಿಮ್ಗೆ ಆ ಡಿಸೈರ್ ಬೇಗ ಫುಲ್‌ಫಿಲ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ದ 4th ಸ್ಟೆಪ್, ಇಂಪಾರ್ಟೆಂಟ್ ಸ್ಟೆಪ್ ಬಂದ್ಬಿಟ್ಟು ಪ್ರತಿ ದಿನಾನೂ ಇದನ್ನ ರಿಪೀಟ್ ಮಾಡ್ತಾ ಇರ್ಬೇಕು. ಆ ಡಿಸೈರ್ ಫುಲ್‌ಫಿಲ್ ಆಗೋವರ್ಗುನು ನೀವು ಕಂಟಿನ್ಯೂಯಸ್ ಆಗಿ ರಿಪೀಟ್ ಮಾಡ್ತಾನೆ ಇರಬೇಕು. ಇದು ಆಲ್ರೆಡಿ ರಿಸೀವಿಂಗ್ ಮೋಡಲ್ಲಿ ನನ್ನ ಹತ್ರ ಇರೋದಕ್ಕೆ ಥ್ಯಾಂಕ್ ಯು, ಗ್ರಾಟಿಟ್ಯೂಡ್ ಫೀಲ್ ಮಾಡ್ತಾ, ಆ ಎಮೋಷನಲ್ ಆ ಜಾಯ್‌ಫುಲ್‌ನೆಸ್‌ನ ಎಕ್ಸ್‌ಪ್ರೆಸ್ ಮಾಡ್ತಾ ಇದ್ದಾಗ ನಿಮ್ಮ ಡಿಸೈರ್ಸ್ ನಿಮ್ಮ ಹತ್ರ ಬೇಗ ಬಂದು ಸೇರುತ್ತೆ. ಇದು ತುಂಬಾ 4 ಥಿಂಗ್ಸ್, ಪವರ್‌ಫುಲ್ ಥಿಂಗ್ಸ್‌ನ ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ, ಈ ವಿಜುವಲೈಸೇಷನ್ ಟೆಕ್ನಿಕ್‌ನ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ, ನೀವು ಪಾಸಿಟಿವ್ ಥಿಂಕಿಂಗ್ ಅಲ್ಲಿ ಇರುವಾಗ ನಿಮ್ಮ ಡಿಸೈರ್ಸ್ ಬೇಗ ಮ್ಯಾನಿಫೆಸ್ಟ್ ಆಗ್ತಾ ಇರುತ್ತೆ. ಪ್ರತಿಯೊಂದು ಸಕ್ಸಸ್‌ಫುಲ್ ಪೀಪಲ್ ಈ ವಿಜುವಲೈಸೇಷನ್ ಟೆಕ್ನಿಕ್‌ನಿಂದಾನೇ ಅವರ ಲೈಫಲ್ಲಿ ಎಷ್ಟೊಂದು ಸಕ್ಸಸ್ ನೋಡಿದ್ದಾರೆ. ಅಂದ್ರೆ ನಮ್ಮ ಕೈಯಲ್ಲಿ ಯಾಕೆ ಸಾಧ್ಯ ಇಲ್ಲ? ನಾವು ಪ್ರಾಕ್ಟೀಸ್ ಮಾಡ್ಬೋದಲ್ವಾ? ನಮ್ಮ ಡಿಸೈರ್ಸ್‌ನ ಬೇಗ ಫುಲ್‌ಫಿಲ್ ಮಾಡ್ಕೋಬೋದಲ್ವಾ? ನೀವು ಇವತ್ತಿಂದಾನೇ ಈ 4 ಸ್ಟೆಪ್ಸ್‌ನ ಪ್ರಾಕ್ಟೀಸ್ ಮಾಡ್ತಾ ಇರಿ. ಸೊ ದಟ್ ನೀವು ಕೂಡ ಮ್ಯಾಜಿಕ್‌ನ ನೋಡ್ಬೋದು. ನಾನು ಈಗಾಗಲೇ ನನ್ನ ಕನಸಿನ ಬದುಕನ್ನು ಬದುಕುತ್ತಿದ್ದೇನೆ ಎಂದು ಪ್ರತಿದಿನ ಈ ಒಂದು ಪವರ್‌ಫುಲ್ ಅಫರ್ಮೇಷನ್‌ನ ಹೇಳ್ತಾ ಇರಿ. ನೀವು ಯಾವಾಗೆಲ್ಲ ವಿಜುವಲೈಸ್ ಮಾಡ್ತೀರೋ ಈ ಅಫರ್ಮೇಷನ್‌ನ ಪ್ರಾಕ್ಟೀಸ್ ಮಾಡ್ತಾ ಇರಿ. ಸೊ ದಟ್ ನೀವು ನಿಮ್ಮ ಡ್ರೀಮ್ಸ್‌ನ ಬೇಗ, ನಿಮ್ಮ ಡಿಸೈರ್ಸ್‌ನ ಬೇಗ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು.